ಹಲೋ ಫ್ರೆಂಡ್ಸ್, ಜ್ಞಾನಕಾಶಿ ಅಕಾಡೆಮಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಮುಂದುವರೆದು ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ TET ಮತ್ತು GPS HST ಎಕ್ಸಾಮಿನೇಷನ್ಗೆ ಸ್ಟಡಿ ಮಾಡ್ತಾ ಇರೋರು ಅಥವಾ ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದುವರೆದ ಪ್ರಶ್ನೆಗಳನ್ನು ಇವಾಗ ಡಿಸ್ಕಸ್ ಮಾಡೋಣ. ಕೊನೆಯದಾಗಿ ನಾವು 8ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 9ನೇ ಪ್ರಶ್ನೆ ಈ ರೀತಿಯಾಗಿದೆ. 2 ಮೈನಸ್ ಸ್ಕ್ವೇರ್ ಬ್ರ್ಯಾಕೆಟ್ 2 ಮೈನಸ್ ಫ್ಲವರ್ ಬ್ರ್ಯಾಕೆಟ್ 2 ಮೈನಸ್ 2 ಇಂಟು ಬ್ರ್ಯಾಕೆಟ್ 2 ಪ್ಲಸ್ 2 ಇದೆಲ್ಲ ಬ್ರ್ಯಾಕೆಟ್ ಕಂಪ್ಲೀಟ್ ಇದೆ. ಇದರ ಆನ್ಸರ್ ಏನು ಅಂತ ಪ್ರಶ್ನೆ ಇದೆ. ಈ ರೀತಿಯಾದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಮೊದಲಿಗೆ ನಮಗೆ ಬೋರ್ಡ್ ಮಾಸ್ ರೂಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಏನು ಬೋರ್ಡ್ ಮಾಸ್ ರೂಲ್ ಅಂತ ಹೇಳುತ್ತೆ ಅಂತ ನೋಡೋದಾದರೆ ಮೊದಲಿಗೆ ನಾವು ಈ ಒಂದು ಬೋರ್ಡ್ ಮಾಸ್ ರೂಲ್ ಬಗ್ಗೆ ನೋಡ್ಕೊಳ್ಳೋಣ. ಬೋರ್ಡ್ ಮಾಸ್ ಅಂತಂದರೆ ಏನಪ್ಪ ಅಂದರೆ ಬಿ ಅಂದರೆ ಬ್ರ್ಯಾಕೆಟ್ ಯಾವುದೇ ಒಂದು ಬ್ರ್ಯಾಕೆಟ್ ಆಗಿರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಕೆಟ್ಸ್ ಇರ್ತವೆ. ಸ್ಕ್ವೇರ್, ಕ್ಲೋಸ್ ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟ್, ಈ ರೀತಿಯಾಗಿ ಬ್ರ್ಯಾಕೆಟ್ಗಳಿದ್ರೆ ಇವುಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಓ ಅಂದರೆ ಆಫ್, ಅಂದರೆ ಈಗ 1/3 ಆಫ್ 20% ಅಂತ ನಾವು ಪ್ರಶ್ನೆಯನ್ನು ತೊಗೊಂಡಿದ್ರೆ ಈ ರೀತಿಯಾಗಿ ಫ್ರ್ಯಾಕ್ಷನಲ್ಲಿ ನಾವು ಡಿವಿಷನ್ ಮಾಡಬೇಕಾದ್ರೆ ಆಫ್ ಅಂತ ತೆಗೆದುಕೋತೀವಿ. ನೆಕ್ಸ್ಟ್ ಡಿವಿಷನ್, ನೆಕ್ಸ್ಟು ಮಲ್ಟಿಪ್ಲಿಕೇಶನು, ನೆಕ್ಸ್ಟ್ ಅಡಿಷನು, ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್, ಕೊನೆಯದಾಗಿ ಸಬ್ಸ್ಟ್ರಾಕ್ಷನ್. ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರಬೇಕು. ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ಸ್ ಇದ್ದರೆ ಇದೇ ಒಂದು ಮೆಥಡನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಏನಿದೆ ಅಂತ ಮೊದಲಿಗೆ ನೋಡೋದಾದರೆ 2 ಮೈನಸ್ ಸ್ಕ್ವೇರ್ ಬ್ರ್ಯಾಕೆಟ್ 2 ಮೈನಸ್ ಫ್ಲವರ್ ಬ್ರ್ಯಾಕೆಟ್ 2 ಮೈನಸ್ 2 ಇಂಟು ಬ್ರ್ಯಾಕೆಟ್ 2 ಪ್ಲಸ್ 2 all brackets are closed here. Okay, now we are using the ಬೋರ್ಡ್ ಮಾಸ್ ರೂಲ್. ನಾವೀಗ ಬೋರ್ಡ್ ಮಾಸ್ ರೂಲನ್ನು ಯೂಸ್ ಮಾಡೋಣ. ಮೊದಲಿಗೆ ಈ ಒಂದು ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಕೋಬೇಕು. ಉಳಿದ ಎಲ್ಲ ಟರ್ಮ್ಸ್ಗಳನ್ನು ಹಂಗೆ ತೆಗೆಯುತ್ತಾ ಬರಬೇಕು. 2 ಮೈನಸ್ 2 ಪ್ಲಸ್ 2 4. ನೆಕ್ಸ್ಟ್ ಇವಾಗ ಫ್ಲವರ್ ಬ್ರ್ಯಾಕೆಟನ್ನು ಸಾಲ್ವ್ ಮಾಡ್ಕೋಬೇಕು. ಸ್ಕ್ವೇರ್ ಬ್ರ್ಯಾಕೆಟ್ 2 ಮೈನಸ್ ಫ್ಲವರ್ ಬ್ರ್ಯಾಕೆಟ್ 2 ಮೈನಸ್ 2 4s 8. ಫ್ಲವರ್ ಬ್ರ್ಯಾಕೆಟ್ ಸಾಲ್ವ್ 2 ಮೈನಸ್ ಸ್ಕ್ವೇರ್ ಬ್ರ್ಯಾಕೆಟ್ 2 ಮೈನಸ್ 8 ಅಂದಾಗ ಮೈನಸ್ 6 ಬರುತ್ತೆ. 2 ಮೈನಸ್ ಸ್ಕ್ವೇರ್ ಬ್ರ್ಯಾಕೆಟ್ ಮೈನಸ್ ಪ್ಲಸ್ 2 ಪ್ಲಸ್ 8 2 ಪ್ಲಸ್ 6 ಈಕ್ವಲ್ಸ್ ಟು 2 ಮೈನಸ್ ಎರಡನ್ನು ಕೂಡಿದಾಗ 8 ಬರುತ್ತೆ. 2 ಮೈನಸ್ 8 ಆನ್ಸರ್ ಇಸ್ ಮೈನಸ್ 6. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದರೆ ಮೈನಸ್ 6 ಆಗಿರುತ್ತೆ. ಈ ಒಂದು ಪ್ರಶ್ನೆಯನ್ನು ನಾವು ಆಪ್ಷನಲ್ಲಿ ನೋಡಿದಾಗ -4 + 4 6 -6 ಬರಬೇಕಾಗಿತ್ತು. ಆದರೆ ಇಲ್ಲಿ -6 ಕೊಡದೇ ಇರೋದ್ರಿಂದ ನಮಗೆ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕೂಡ ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ 100 × 10 ಮೈನಸ್ 100 ಪ್ಲಸ್ 2000 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಹೌ ಮಚ್. ಈ ಒಂದು ಪ್ರಶ್ನೆ ಕೂಡ ಏನಾಗ್ತಾ ಇದೆ ಅಂದರೆ ಬೋರ್ಡ್ ಮಾಸ್ ರೂಲನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಯಾವ ರೀತಿಯಾಗಿ ಇದನ್ನು ಕೂಡ ನಾವು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಏನಿದೆ ಅಂತ ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. 100 × 10 ಮೈನಸ್ 100 ಪ್ಲಸ್ 2000 ಡಿವೈಡೆಡ್ ಬೈ 100 ಅಂತ ಇದೆ. ಸೊ ಮೊದಲಿಗೆ ಯಾವ ಒಂದು ಇಲ್ಲಿ ಅಪ್ಲೈ ಮಾಡಬೇಕು ಬೋರ್ಡ್ ಮಾಸ್ ರೂಲನ್ನು ನೋಡಿದಾಗ BODMAS ಬೋರ್ಡ್ ಮಾಸ್ ರೂಲ್. ಓಕೆ, ಮೊದಲಿಗೆ ಇಲ್ಲಿ ಯಾವ ಒಂದು ಫಾರ್ಮೇಷನ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಬ್ರ್ಯಾಕೆಟ್ ಇಲ್ಲ, ಆಫ್ ಕೂಡ ಇಲ್ಲ. ಆದ್ದರಿಂದ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಡಿವಿಷನ್ ಮಾಡಬೇಕು. ಈ ಒಂದು ಪಾರ್ಟನ್ನು ನಾವು ಸಾಲ್ವ್ ಮಾಡಬೇಕು. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರೋದ್ರಿಂದ ನಾವು ಈ ರೀತಿಯಾಗಿ ಈಸಿಯಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋದಾಗ ಇಲ್ಲಿ ಈ 0 0 ಈ 0 0 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಆದ ನಂತರ ಉಳಿದ ಟರ್ಮ್ಸನ್ನು ಬರ್ಕೊಳ್ಳೋಣ. -100 ಪ್ಲಸ್ 20 ಮಾತ್ರ ಉಳಿದಿರುತ್ತೆ. ಓಕೆನಾ. ನೆಕ್ಸ್ಟ್ ಯಾವ ಒಂದು ರೂಲ್ ಅಪ್ಲೈ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಎಲ್ಲಿದೆ, ಇಲ್ಲಿದೆ. ಓಕೆ, ಇದು ಏನಾಗುತ್ತೆ
1000 ಆಗುತ್ತೆ. ಮೈನಸ್ 100 ಪ್ಲಸ್ 20. ಓಕೆನಾ. ನೆಕ್ಸ್ಟ್ ಈಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಎಡಿಷನ್ 1000 ಮೈನಸ್ 120. 1000 ಮೈನಸ್ 120 ಅಂದಾಗ ಆನ್ಸರ್ ಏನು ಬರುತ್ತೆ? 920. ಓಕೆ, ಮೊದಲಿಗೆ ನಾವು ಈ ಒಂದು ಟರ್ಮನ್ನು ಏನು ಮಾಡಬೇಕಾಗಿತ್ತು? ರಿಅರೇಂಜ್ ಮಾಡ್ಕೋಬೇಕಾಗಿತ್ತು. ಯಾವ ರೀತಿಯಾಗಿ ರಿಅರೇಂಜ್ ಮಾಡಬೇಕು? ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಓಕೆ, ಇದು ಕೂಡ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಈಗ ಪ್ಲಸ್ ಟರ್ಮನ್ನು ನಾವೇನು ಮಾಡಬೇಕು? ಒಂದೇ ಕಡೆಗೆ ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಪ್ಲಸ್ ಟರ್ಮನ್ನು ಒಂದೇ ಕಡೆಗೆ ಕಲೆಕ್ಟ್ ಮಾಡ್ಕೊಂಡಾಗ ಇದು 20 ಮೈನಸ್ 100 ಅಂತ ಈ ರೀತಿಯಾಗಿ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇದು 1020 ಮೈನಸ್ 100 ಆಗುತ್ತೆ. ಸೊ ಕರೆಕ್ಟಾಗಿರೋ ಆನ್ಸರು 920. ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟಾಗಿ ಇರುವಂಥ ಒಂದು ಆನ್ಸರ್ ಆಗಿದೆ. ಸೊ 11ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ರೀತಿಯಾಗಿರುವಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಸುಮಾರು ಸಾರಿ ಟಿ ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ 1/2 ಈ ರೀತಿಯಾಗಿ ಪ್ರಶ್ನೆ ಇದೆ. ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕ್ವಶನನ್ನು ಬರ್ಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಈ ಒಂದು ಪ್ರಶ್ನೆ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ 1 ಡಿವೈಡೆಡ್ ಬೈ 2 ಈ ರೀತಿಯಾಗಿದೆ ಪ್ರಶ್ನೆ. ಸೊ ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ಕೊತಾ ಹೋಗೋಣ. ಮೊದಲಿಗೆ ಯಾವ ಒಂದು ಟರ್ಮನ್ನು ಸಾಲ್ವ್ ಮಾಡಬೇಕಪ್ಪ ಅಂದರೆ ಈ ಒಂದು ಟರ್ಮನ್ನು ಸಾಲ್ವ್ ಮಾಡ್ಕೋಬೇಕು. 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 2 2 ಝ 4 4 ಮೈನಸ್ 1 2 4 4 ಮೈನಸ್ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ಈ ಒಂದು ಟರ್ಮನ್ನು ನಾವು ತೆಗೆದುಕೊಂಡಾಗ 1 ಡಿವೈಡೆಡ್ ಬೈ 2 ಪ್ಲಸ್ 1 2 ಪ್ಲಸ್ 1 ಇದು ಏನಾಗುತ್ತೆ? 4 ಮೈನಸ್ 1 ಅಂದಾಗ 3 ಆಗುತ್ತೆ. 3/2 3/2 ಈ ಒಂದು ಟರ್ಮನ್ನು 2ಅನ್ನು ನಾವು ಇದನ್ನು ಮೇಲ್ಗಡೆ ತೊಗೋಬೋದು. ಓಕೆನಾ. ಇಲ್ಲಿ 2 ಎರೇಸ್ ಮಾಡಿ ಈ 2 ಮೇಲ್ಗಡೆ ತೆಗೆದುಕೊಳ್ಳೋಣ. ಇವಾಗ ಈ ಒಂದು ಟರ್ಮನ್ನು ಸಾಲ್ವ್ ಮಾಡ್ಕೋಬೇಕು. 1 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ನೆಕ್ಸ್ಟ್ 2 ಅಂದರೆ ಇವಾಗ ಇದು 2 3 ಝ 6 ಆಗುತ್ತೆ. ಇಲ್ಲಿ 2 3 ಝ 6 6 ಪ್ಲಸ್ 2 8 ಡೈರೆಕ್ಟಾಗಿ ಬರೆದ್ಬಿಡೋಣ. 2 3 2 ಝ 6 6 ಪ್ಲಸ್ 2 8 8 ಡಿವೈಡೆಡ್ ಬೈ 3. ಸೊ ಇದು 3 ಏನಾಗುತ್ತೆ? ಮೇಲ್ಗಡೆ ಹೋಗುತ್ತೆ. ಇಲ್ಲಿ 3 ಅರೇಂಜ್ ಮಾಡೋಣ. ಇದು ಮೇಲುಗಡೆ ಹೋಗುತ್ತೆ. ಸೊ ಈ ಒಂದು ಟರ್ಮನ್ನು ಸಾಲ್ವ್ ಮಾಡಿದಾಗ 1 ಡಿವೈಡೆಡ್ ಬೈ 8 2 ಝ 16 16 ಪ್ಲಸ್ 3 19 ಡಿವೈಡೆಡ್ ಬೈ 8. ಇವಾಗ ಇದು 8 ಮೇಲ್ಗಡೆ ಹೋಗುತ್ತೆ. 18 ಡಿವೈಡೆಡ್ ಬೈ 19 ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಮತ್ತು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವೊಂದು ಟರ್ಮು ಎಲ್ಲಿ ಹೋಗುತ್ತೆ, ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರಬೇಕು. ಸೊ ಇವಾಗ ಕೊನೆಯದಾಗಿರುವಂಥ ಟರ್ಮ್ಸ್ಗಳನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಬಂದಾಗ ಈ ರೀತಿಯಾಗಿದ್ದಾಗ ಈ 1 ಡಿವೈಡೆಡ್ ಬೈ ಫ್ರ್ಯಾಕ್ಷನ್ ಇದ್ದಾಗ ಈ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟ್ರ್ ನ್ಯೂಮಿನೇಟ್ರ್ ಇರ್ತಕ್ಕಂಥದ್ದು ಅದು ಡಿನಾಮಿನೇಟ್ರ್ ಇರ್ತಕ್ಕಂಥದ್ದು ಮೇಲ್ಗಡೆ ಹೋಗಿ ನ್ಯೂಮರೇಟ್ರ್ ಆಗುತ್ತೆ. ಹಾಗಾಗಿ 8 ಡಿವೈಡೆಡ್ ಬೈ 19 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೊನೆಯ ಪ್ರಶ್ನೆ, ಒಂದು ಸಂಖ್ಯೆಯು 2ರಷ್ಟಕ್ಕೆ 9 ಕೂಡಿಸಿದಾಗ ದೊರೆಯುವ ಮೊತ್ತದ 3ರಷ್ಟು 75ಕ್ಕೆ ಸಮನಾದರೆ ಮೂಲ ಸಂಖ್ಯೆ ಯಾವುದು ಅಂತ ಇದೆ. ಏನು ಕೊಟ್ಟಿದ್ದಾರೆ ಪ್ರಶ್ನೆ? ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ 2ರಷ್ಟಕ್ಕೆ 9 ಕೂಡಿಸಬೇಕು. ದೊರೆಯುವಂಥ ಮೊತ್ತ ಏನಾಗಿರುತ್ತೆ ಅಂದರೆ ಅದು ಮೊತ್ತದ 3ರಷ್ಟು 75ಕ್ಕೆ ಸಮನಾಗಿರುತ್ತೆ. ಆ ಮೂಲ ಸಂಖ್ಯೆ ಯಾವುದು ಅಂತ ಇದೆ. ಸೊ ಈ ಒಂದು ಪ್ರಶ್ನೆ ಹೇಳಿಕೆ ಪ್ರಕಾರ ನಾವು ಬರೀತಾ ಹೋದಾಗ ಮೊದಲಿಗೆ ಕ್ವಶನ್ನಲ್ಲಿ ಇರುವಂತಹ ಒಂದು ಮೀನಿಂಗನ್ನು ಅರ್ಥ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಈಗ ನೋಡ್ತಾ ಹೋಗೋಣ.
ಓಕೆ, ಈಗ ನಮ್ಮ ಪ್ರಶ್ನೆ ಏನಿದೆ, ಒಂದು ಸಂಖ್ಯೆಯ ಎರಡರಷ್ಟಕ್ಕೆ, ಒಂದು ಸಂಖ್ಯೆಯ ಎರಡರಷ್ಟಕ್ಕೆ ಅಂದರೆ ಒಂದು ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಯಾವುದೇ ಒಂದು ಸಂಖ್ಯೆ ಇದೆ, ಅದು ನಮಗೆ ಗೊತ್ತಿಲ್ಲ. ಆ ಒಂದು ಸಂಖ್ಯೆಯ ಅಂದರೆ ಎಕ್ಸ್ ಆಗಿರಲಿ, ಆ ಸಂಖ್ಯೆ ಎರಡರಷ್ಟು ಅಂತಂದಾಗ 2x ಆಗುತ್ತೆ. ಒಂದು ಸಂಖ್ಯೆಯ ಎರಡರಷ್ಟಕ್ಕೆ 9 ಕೂಡಿಸಬೇಕು. ದೊರೆಯುವಂಥ ಮೊತ್ತ ಏನಾಗಿರುತ್ತೆ ಅಂದರೆ 3ರಷ್ಟು. ಈಗ ದೊರೆಯುವಂಥ ಮೊತ್ತದ 3ರಷ್ಟಾಗಿರುತ್ತೆ. ಅಂದರೆ 3 × 2x - 9 + 9 = 75 ಅಂತ ಆಯಿತು. ಸೊ ನೋಡಿ, ಒಂದು ಸಂಖ್ಯೆ, ಆ ಒಂದು ಸಂಖ್ಯೆಯ ಎರಡರಷ್ಟು, ಅದಕ್ಕೆ 9 ಕೂಡಿಸಿದಾಗ ದೊರೆಯುವಂಥ ಉತ್ತರ ಏನಾಗಿರುತ್ತೆ, 3ರಷ್ಟು. ಅದು 75ಕ್ಕೆ ಸಮನಾಗಿರುತ್ತೆ. ಈ ರೀತಿಯಾಗಿರುತ್ತೆ ಪ್ರಶ್ನೆ. ಈಗ ಈ ಒಂದು ಇಕ್ವೇಷನನ್ನು ಸಾಲ್ವ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. 3 × 2 = 6x, 9 × 3 = 27 = 75. 6x 75 - 27 6x. ಓಕೆ, ಇವಾಗ ಇದನ್ನು ಸಾಲ್ವ್ ಮಾಡಿದರೆ 15 - 7 8, ಆಮೇಲೆ 7 - 3 48 / 6 x = ಸೊ ಇವಾಗ x = 8 ಅಂತ ಆಯಿತು. ಎಕ್ಸ್ ಬೆಲೆ 8 ಆಗಿರುತ್ತೆ. ಈಗ ಎಕ್ಸ್ ಬೆಲೆಯನ್ನು ಈ ಒಂದು ಟರ್ಮಲ್ಲಿ ನೀವು ಅಪ್ಲೈ ಮಾಡಿದಾಗ ಅದು 75ಗೆ ಈಕ್ವಲ್ ಆಗಿರುತ್ತೆ. ಈ ರೀತಿಯಾಗಿ ಕ್ರಾಸ್ ಚೆಕ್ ಮಾಡಿ ನೀವು ನೋಡ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ x = 8. ಓಕೆ ಫ್ರೆಂಡ್ಸ್, ಈಗ ಸಂಖ್ಯೆಗಳು ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ಹಿಂದೆ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕೇಳಲಾದ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದ ಬಾಧ್ಯತೆಯ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಲ್ರೆಡಿ ನಾವೀಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆದರೂ ಕೂಡ ಕೆಲವೊಂದಿಷ್ಟು ಮುಂದುವರೆದ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ಬಾಧ್ಯತೆಯ ನಿಯಮಗಳನ್ನು ತಿಳ್ಕೊಳ್ಳೋಣ. ಈ ರೀತಿಯಾದ ವಿಶೇಷವಾದ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಕ್ಲಾಸ್ನಲ್ಲಿ ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಿಸಿದಾಗಿ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ಒಂದು ವಿಡಿಯೋಗಾಗಿ ಕಾಯ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.